Dear brothers and sisters, as in Psalm 40:11, David said like this. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕೀರ್ತನೆ 40:11 ದಾವೀದನು ಈ ರೀತಿಯಾಗಿ ಹೇಳುತ್ತಾನೆ, Do not withhold your mercy from me, Lord. ಯೆಹೋವನೇ, ನಿನ್ನ ಕರುಣೆಯನ್ನು ನನ್ನಿಂದ ಹಿಂತೆಗೆಯಬೇಡ. May your love and faithfulness always protect me. ನಿನ್ನ ಪ್ರೀತಿಯು ನಿನ್ನ ಸತ್ಯವು ಯಾವಾಗಲೂ ನನ್ನನ್ನು ಕಾಯಲಿ. David cried out for God's mercy. ದೇವರ ಕರುಣೆಗಾಗಿ ದಾವೀದನು ಬಹಳವಾಗಿ ಕೂಗಿಕೊಂಡನು. In Psalm 40 from 1 to 10, David praised God for delivering him. ಕೀರ್ತನೆ 41-10 ನೋಡುವಾಗ ದಾವೀದನನ್ನು ದೇವರು ಬಿಡುಗಡೆ ಮಾಡಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾನೆ. Especially in the 5th verse, David says like this. ವಿಶೇಷವಾಗಿ 5ನೇ ವಾಕ್ಯದಲ್ಲಿ ದಾವೀದನು ಈ ರೀತಿಯಾಗಿ ಹೇಳುತ್ತಾನೆ, Many, Lord my God, are the wonders you have done. ನೀನು ಮಾಡಿದ ಅದ್ಭುತ ಕಾರ್ಯಗಳು ಎಷ್ಟೋ ಎಂದು ಹೇಳುತ್ತಾನೆ. The things you have planned for us, none can compare with you. ನಮಗಿರುವ ನಿನ್ನ ಯೋಜನೆಗಳು ಅವು ಯಾರಿಗೂ ಸರಿ ಸಾಟಿ ಇಲ್ಲ ಎಂದು ಹೇಳುತ್ತಾನೆ. Were I to speak and tell of your deeds, they would be too many to declare. ನಿನ್ನ ಕೃತ್ಯಗಳನ್ನು ನಾನು ತಿಳಿಸಿ ಹೇಳಬೇಕಾದರೆ ಅವು ಎಣಿಸಲು ಅಸಾಧ್ಯ. He praised God till the 10th verse. 10ನೇ ವಾಕ್ಯದವರೆಗೆ ಆತನು ಸ್ತೋತ್ರ ಮಾಡುತ್ತಲೇ ಇದ್ದಾನೆ. But then from 11 to 17 verses, he cried out again to God to deliver him. ಆದರೆ ಮತ್ತೆ 11-17 ವಾಕ್ಯದವರೆಗೆ ಬಿಡುಗಡೆ ಮಾಡುವುದಕ್ಕಾಗಿ ಕೂಗಿಕೊಳ್ಳುತ್ತಾನೆ. In the 11th verse, he said, Do not withhold your compassion and tender mercy from me, O Lord. 11ನೇ ವಾಕ್ಯದಲ್ಲಿ ಆತನು ಹೇಳುತ್ತಾನೆ, ನಿನ್ನ ಕರುಣೆಯನ್ನು ಕರ್ತನೇ ನನ್ನಿಂದ ಹಿಂತೆಗೆಯಬೇಡ ಎಂದು ಹೇಳುತ್ತಾನೆ. My sins have overtaken me. ಲೆಕ್ಕವಿಲ್ಲದ ಕೇಡುಗಳು ನನ್ನನ್ನು ಸುತ್ತಿಕೊಂಡಿವೆ ಎಂದು ಹೇಳುತ್ತಾನೆ. They are more numerous than the hairs of my head. ಅವು ನನ್ನ ತಲೆಯ ಕೂದಲಿಗಳಿಗಿಂತಲೂ ಹೆಚ್ಚಾಗಿವೆ ಎಂದು ಹೇಳುತ್ತಾನೆ. David was not sure of his salvation. ದಾವೀದನಿಗೆ ಅವನ ರಕ್ಷಣೆಯ ಕುರಿತಾಗಿ ಭರವಸೆ ಇರಲಿಲ್ಲ. That's why he cried out to God to deliver him permanently. ಅದಕ್ಕಾಗಿಯೇ ಸಂಪೂರ್ಣವಾಗಿ ಅವನನ್ನು ಬಿಡುಗಡೆ ಮಾಡುವುದಕ್ಕಾಗಿ ಆತನು ಕೂಗಿಕೊಳ್ಳುತ್ತಾನೆ. But then God has given us Jesus Christ to redeem us from all our sins. ನಮ್ಮ ಎಲ್ಲ ಪಾಪಗಳಿಂದ ಯೇಸು ಕ್ರಿಸ್ತನನ್ನು ನಮಗೆ ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಕೊಟ್ಟಿದ್ದಾರೆ. As in 2 Corinthians 5:21. 2 ಕೊರಿಂಥ 5:21 ಪ್ರಕಾರ, The Lord made Christ, who knew no sin, to be sin on our behalf. ನಮ್ಮ ಪರವಾಗಿ ನಮಗಾಗಿ ಪಾಪ ಜ್ಞಾನವಿಲ್ಲದ ಆತನನ್ನು ದೇವರು ಪಾಪ ಸ್ವರೂಪಿಯಾಗ ಮಾಡಿದನು ಎಂದು ನೋಡುತ್ತೇವೆ. How loving God is to give us his own son for our sins. ನಮಗಾಗಿ ತನ್ನ ಒಬ್ಬನೇ ಮಗನನ್ನು ಕೊಡುವುದರಲ್ಲಿ ದೇವರು ಎಷ್ಟೋ ಪ್ರೀತಿಯುಳ್ಳವನಾಗಿದ್ದಾನೆ. As in 2 Corinthians 9:15. 2 ಕೊರಿಂಥ 9:15 ನೋಡುವಾಗ, How much we should be thankful to God for his indescribable gift, the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನು ವರ್ಣಿಸಲ ಸಖ್ಯವಾದಂಥ ದೇವರ ವರವಾಗಿದ್ದಾನೆ. ಅದಕ್ಕಾಗಿ ಎಷ್ಟು ಹೆಚ್ಚಾಗಿ ಆತನಿಗೆ ಸ್ತೋತ್ರ ಮಾಡಬೇಕಲ್ಲವೇ? It is really the pure mercy of God. ದೇವರ ಶುದ್ಧ ಕರುಣೆಯನ್ನು ನಾವು ನೋಡಬಹುದು. You are what you are because of the grace of God. ದೇವರ ಕೃಪೆಯ ಮೂಲಕ ನೀವು ಯಾರಿರಬೇಕಾಗಿತ್ತೋ ಅವರೇ ಆಗಿದ್ದೀರಿ. Through Jesus Christ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ. As in 1 Peter 5:10. 1 ಪೇತ್ರ 5:10 ಪ್ರಕಾರವಾಗಿ, He restores us. ಆತನು ನಮ್ಮನ್ನು ಪುನರ್ಸ್ಥಾಪಿಸುತ್ತಾನೆ. He makes us strong, firm and steadfast. ನಾವು ಬಲವಾಗಿ ಸ್ಥಿರವಾಗಿ ನಿಂತುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತಾನೆ. How much mercy the Lord has shown us. ಎಂತಹ ದೊಡ್ಡ ಕರುಣೆ ದೇವರು ನಮ್ಮ ಮೇಲೆ ತೋರಿಸಿದ್ದಾನೆ. May the Lord's faithfulness and love protect you forever. ದೇವರ ನಂಬಿಗಸ್ತಿಕೆ ಮತ್ತು ಪ್ರೀತಿ ನಿಮ್ಮನ್ನು ಯಾವಾಗಲೂ ಕಾಪಾಡಲಿ. Jesus Christ is given to us as a gift to us. ಯೇಸು ಕ್ರಿಸ್ತನು ನಮಗಾಗಿ ಆತನು ಒಂದು ವರವಾಗಿ ಕೊಡಲ್ಪಟ್ಟಿದ್ದಾನೆ. For God to show mercy upon us. ನಮ್ಮ ಮೇಲೆ ದೇವರು ತನ್ನ ಕರುಣೆಯನ್ನು ತೋರಿಸುವುದಕ್ಕಾಗಿಯೇ. Even today, let the mercy of God fall upon you in a tremendous measure. ಬಹಳ ದೊಡ್ಡ ರೀತಿಯಲ್ಲಿ ಇಂದು ಕೂಡ
ದೇವರ ಕರುಣೆಯು ನಿಮ್ಮ ಮೇಲೆ ಇಳಿದು ಬರಲಿ. O Lord, as we meditated today, let your mercy fall upon your children. ಓ ಕರ್ತನೆ, ಇಂದು ನಾವು ನಿನ್ನ ವಾಕ್ಯ ಧ್ಯಾನಿಸಿರುವಾಗ ನಿನ್ನ ಮಕ್ಕಳ ಮೇಲೆ ನಿನ್ನ ಕರುಣೆಯು ಸುರಿಯಲ್ಪಡಲಿ. Lord, make your children strong and firm, O God. ಕರ್ತನೆ, ನಿನ್ನ ಮಕ್ಕಳನ್ನು ಸ್ಥಿರವಾಗಿ ಬಲವುಳ್ಳವರನ್ನಾಗಿ ಮಾಡು. Lord Jesus, remember your sacrifice on the cross and deliver them out of all their sin. ಕರ್ತನೆ, ನಿನ್ನ ಮಕ್ಕಳು ನೆನಪು ಮಾಡಿಕೋ ಮತ್ತು ನಿನ್ನ ಯಜ್ಞವನ್ನು ಅವರಿಗಾಗಿ ಮಾಡಿದ ಯಜ್ಞ ನೆನಪು ಮಾಡಿಕೊಂಡು ಅವರನ್ನು ಆಶೀರ್ವದಿಸು. Have mercy upon your children and cleanse them, Lord. ನಿನ್ನ ಮಕ್ಕಳ ಮೇಲೆ ನಿನ್ನ ಕರುಣೆಯನ್ನು ಸುರಿಸಿ ಅವರನ್ನು ಶುದ್ಧೀಕರಿಸು ತಂದೆಯೇ. Let them have a new beginning. ಅವರು ಈ ಸಮಯದಲ್ಲಿ ಒಂದು ಹೊಸ ಪ್ರಾರಂಭ ಹೊಂದಲಿ. Let your hand perfect every blessing upon them. ಕರ್ತನೆ, ನಿನ್ನ ಹಸ್ತವು ನಿನ್ನ ಎಲ್ಲ ಆಶೀರ್ವಾದಗಳು ಅವರ ಮೇಲೆ ಪರಿಪೂರ್ಣ ಮಾಡಲಿ. Let them say, Lord, many are the blessings you have given us. ಬಹಳ ಆಶೀರ್ವಾದಗಳು ದೇವರು ನನಗೆ ಕೊಟ್ಟಿದ್ದಾನೆ ಎಂದು ಅವರು ಹೇಳಲಿ. Let such be your abundant blessing upon them. ಅಂತಹ ರೀತಿಯಲ್ಲಿ ಅಂತಹ ಸಮೃದ್ಧಿಕರವಾದ ಆಶೀರ್ವಾದ ಅವರ ಮೇಲೆ ಬರಲಿ. Let your mercy, let your faithfulness keep falling upon your children. ನಿನ್ನ ನಂಬಿಗಸ್ತಿಕೆ, ನಿನ್ನ ಕರುಣೆ ಯಾವಾಗಲೂ ನಿನ್ನ ಮಕ್ಕಳ ಮೇಲೆ ಇಳಿದು ಬರಲಿ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೇನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.